ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬಿರೇಶ್ ವ್ಲಾಗ್ಸ್. ಸೊ ಏನಪ್ಪ ಇವರು ಈ ಥರ ತೋರಿಸ್ತಾ ಇದ್ದಾರೆ ಬ್ಯಾನರ್ನ ಅಂತ ನೋಡ್ತಾ ಇದ್ದೀರಾ. ಇದು ಬಂದು 23ನೇ ವರ್ಷದ ಶ್ರೀ ವಾಸವಿ ಅವರೆಬೇಳೆ ಮೇಳ ಅಂತ ಅಂದ್ಬಿಟ್ಟು ಇದು ಬಂದು ಲೊಕೇಟ್ ಆಗಿರೋದು ಬಸವನಗುಡಿನಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಇವರು ಸೆಟ್ ಹಾಕಿದ್ದಾರೆ, ಅಂದರೆ ಅವರೆಬೇಳೆ ಮೇಳಕ್ಕೆ. ಸೊ ತುಂಬ ಚೆನ್ನಾಗಿತ್ತು ಹೇಳಬೇಕಂತಂದರೆ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗಿದ್ದ ದಿನ ಅಂತೂ ಸಂಡೇ ಬೇರೆ, ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಏನೇನೋ ತಿನ್ನೋದಕ್ಕೂ ಆಗಲಿಲ್ಲ, ಏನೇನೋ ನೋಡೋದಕ್ಕೂ ಆಗಲಿಲ್ಲ. ಒಳಗೆ ಹೋಗೋಣ ಅಂತಂದರೆ ಹೋಗಿದ ತಕ್ಷಣವೇ ತುಂಬಾ ಕ್ಯೂ ಇತ್ತು. ಆ್ಯಂಡ್ ರೋಡಲ್ಲಿ ನೀವು ಟ್ರಾಫಿಕ್ ಬೇರೆ ನೋಡ್ತಿರ್ಬೋದು ಎಷ್ಟಿದೆ ಅಂತ ಅಂದ್ಬಿಟ್ಟು. ನನಗಂತೂ ಸಖತ್ತು ಬೇಜಾರಾಗೋಯ್ತು. ಯಾಕಂದರೆ ಅವತ್ತಲ್ಲ, ಮಂಡೇ ಲಾಸ್ಟ್ ಡೇಟ್ ಇತ್ತು. ನಾವು ಹೋಗಿದ್ದಿದ್ದು ಸಂಡೇ, ಆ್ಯಂಡ್ ಪಕ್ಕದಲ್ಲೇ ಕಾಲೇಜ್ ಬೇರೆ ಇದೆ. ಸೊ ಸಂಡೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ತುಂಬಾ ರಶ್ ಇರುತ್ತೆ, ಎಲ್ಲರೂ ಫ್ರೀ ಇರ್ತಾರೆ ಅಂತ ಅಂದ್ಬಿಟ್ಟು ಬರ್ತಾರೆ. ಹಂಗೆ ನೋಡೋಕೆ ಹೋದರೆ ಸ್ಯಾಟರ್ಡೇ ಇನ್ನೂ ರಶ್ ಇತ್ತಂತೆ, ಬಟ್ ಸಂಡೇ ಅಷ್ಟು ಕಮ್ಮಿ ಅಂತ ಹೇಳ್ತಿದ್ರು. ಫುಲ್ ರೋಡ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತಂತೆ ಸ್ಯಾಟರ್ಡೇ. ಇವತ್ತು ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು, ಬಟ್ ಆದರೂ ನಮಗೆ ಯಾಕೆ ಜಾಸ್ತಿನೇ ಅಂತ ಅನ್ನಿಸ್ತು. ನಾವು ಈಚೆ ನಿಂತಿದ್ದಾಗ ಒಳಗಡೆ ಏನೂ ಕಾಣ್ತಾನೆ ಇರಲಿಲ್ಲ, ಮೋಸ್ಟ್ಲಿ ಜನ ಇರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಒಳಗೆ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಕ್ಯೂ ಇದೆ. ಎಷ್ಟು ಕ್ಯೂ ಅಂತಂದರೆ ಅದೇನಕ್ಕೆ ಅಂತಂದರೆ ಅವರೇ ಬೇಳೆದು ಐಟಮ್ಸ್ ಏನೇನು ಮಾಡ್ತಾರಲ್ವ ಅದಕ್ಕೆಲ್ಲದಕ್ಕೂ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು. ಬೇರೆ ಏನಾದರೂ ಜ್ಯೂಸು ಅಥವಾ ಮೋಮೋಸು ಆ ಥರ ಮಾಡ್ತಿದ್ದಾರೆ ಅಂತಂದರೆ, ಅಂದರೆ ಅದರಲ್ಲಿ ಅವರೇ ಬೇಳೆ ಇರಲ್ಲ ಅಂತಂದರೆ ನಾವು ಹೋಗಿ ಅಲ್ಲೇ ಪೇ ಮಾಡಿ ನಾವು ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಾಯ್ತಂದರೆ, ಡ್ಯಾಡಿ ಮಮ್ಮಿ ಬಂದಿದ್ದರು. ಅವ್ರು ನೋಡಿದ್ರೆ ಮೆಟ್ರೋ ಸ್ಟೇಷನ್ ಕಡೆ ಇಳಿದ್ಬಿಟ್ಟು ಬಂದಿದ್ದಾರೆ ಗ್ರೌಂಡ್ ಒಳಗೆ. ಬಟ್ ನಾವು ಈ ಕಡೆ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಗೇಟಲ್ಲಿ ಬಂದಿದ್ದೀವಿ. ಸೊ ಅವ್ರನ್ನ ಹುಡುಕಿ ಸಾಕಾಗೋಯ್ತು ನಮಗೆ. ಅದರಲ್ಲೂ ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಆ್ಯಂಡ್ ಗ್ರೌಂಡ್ ತುಂಬ ದೊಡ್ಡದಾಗಿದೆ, ಬಟ್ ತುಂಬ ಚಿಕ್ಕ ಸ್ಪೇಸಲ್ಲಿ ಇವರು ಇದನ್ನು ಹಾಕಿದ್ದಾರೆ ಮೇಳನ. ಇನ್ನೊಂದು ಚೂರು ಗ್ರೌಂಡನ್ನ ಯುಟಿಲೈಸ್ ಮಾಡ್ಕೊಳ್ಬೋದಿತ್ತು. ಆ್ಯಂಡ್ ಬಿಸಿಲು ತುಂಬಾ ಇತ್ತು, ತಡೆಯೋಕ್ಕಾಗ್ತಿರ್ಲಿಲ್ಲ. ಶೆಲ್ಟರ್ಗೆ ಏನೇನೂ ಇರಲಿಲ್ಲ ಅಲ್ಲಿ ಹೇಳಬೇಕಂದ್ರೆ. ಸುಮ್ಮನೆ ಒಂದೊಂದು ಪ್ಲೇಸಲ್ಲಿ ಹಾಕಿದ್ರು ಅಷ್ಟೇ ಶೆಲ್ಟರ್ಗೆ ಅಂದ್ಬಿಟ್ಟು. ಬಟ್ ತುಂಬ ಸೆಕೆ ಆಗ್ತಿತ್ತು, ತುಂಬಾ ಉರಿ ಬಿಸಿಲು. ಅದರ ಜೊತೆಗೆ ಬಿಸಿ ಆ ಕಡೆ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಬಿಸಿ ಹಬೆ ಬರ್ತಾಯಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಸೆಕೆ ಆಗೋಯ್ತು ನನಗಂತೂ. ನಾವು ಏನೇ ಟ್ರೈ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ಟಿಕೆಟ್ ತೊಗೊಂಡಿರಲೇಬೇಕು ನಾವು. ಆ್ಯಂಡ್ ಹಂಗೂ ನೋಡಿದ್ವಿ ಏನಾದರೂ ಕೇಕ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಅಲ್ಲೇ ನೋಡ್ತಿದ್ದೀರಲ್ಲ ಎಷ್ಟು ರಶ್ ಇದೆ. ಆ್ಯಂಡ್ ಈ ಥರ ಮೇಳಗಳಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ, ಯೂಶ್ವಲಾಗಿ ಇರೋ ಪ್ರೈಸ್ಗಿಂತ ಜಾಸ್ತಿನೇ ಇರುತ್ತೆ. ಸೊ ನಾವು ಅಲ್ಲಿ ಪ್ರಿಫರ್ ಮಾಡಲಿಲ್ಲ ತೊಗೊಳ್ಬೇಕು ಅಂತಂದ್ಬಿಟ್ಟು. ಬಿಕಾಸ್ ಸುಮ್ಮನೆ ವೇಸ್ಟು ಅಲ್ಲಿ ತೊಗೊಂಡು ನಾವು ಮತ್ತೆ ಮನೆಗೆ ಎತ್ಕೊಂಡು ಹೋಗಿ ತಿಂದು ಟೇಸ್ಟ್ ನೋಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ಅದ್ರ ಬದಲು ಸಿಕ್ಕಿದ್ದನ್ನ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದ್ದಿದ್ದು. ಬಟ್ ಆ ಕಡೆ ಈ ಕಡೆ ಎರಡು ಕಡೆನೂ ನೋಡ್ತಿದ್ದೀರ ನೀವು, ತುಂಬಾ ರಶ್ ಇದ್ದಾರೆ ಜನ. ಐ ಡೋಂಟ್ ನೋ ನಾವು ಯಾಕಾದರೂ ಹೋಗ್ಬಿಟ್ವೋ ಅಂತ ಅನ್ನಿಸ್ತು. ಆ್ಯಂಡ್ ಏನೇನೋ ನೋಡೋಕ್ಕಾಗಲಿಲ್ಲ ಬಿಡಿ, ನಾವಂತೂ ಏನು ಮಾಡ್ತಿದ್ದಾರೆ ಅಟ್ಲೀಸ್ಟ್ ಏನಿದೆ ಏನಿಲ್ಲ ಅಂತಲೂ ನೋಡೋಕ್ಕಾಗಲಿಲ್ಲ, ಅಷ್ಟು ಜನ ಇದ್ದರು. ಸೊ ನಾವೇನೂ ಬೈ ಕೂಡ ಮಾಡಲಿಲ್ಲ, ಏನೂ ತಿನ್ನಲೂ ಇಲ್ಲ. ಹಾಗೂ ನಾವು ಮೋಮೋಸ್ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಬಟ್ ನಾವು ಫಸ್ಟ್ ಲೈನ್ ಬಂದ್ವಲ್ಲ ಆ ಕಡೆನೇ ಹೋಗಬೇಕು ಅಂತ ಅಂದ್ಬಿಟ್ರು. ಸರಿ ಮತ್ತೆ ವಾಪಸ್ ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಲೈನ್ನ ಕಂಟಿನ್ಯೂ ಮಾಡಿದ್ವಿ. ಎಷ್ಟು ಬಿಸಿಲು ಅಂತಂದರೆ ತಲೆ ಎಲ್ಲ ಸುಟ್ಟೋಯ್ತು. ಅದರಲ್ಲಿ ಬೇರೆ ನಮ್ಮ ಮಮ್ಮಿ ಸ್ಲಿಪ್ಪರ್ಸ್ ತೊಗೊಳ್ಳಿ ಅಜ್ಜಿಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದರಲ್ಲೂ ಸಖತ್ ಬಿಸಿಲಿದೆ ಆಯಿತಾ. ನನಗಂತೂ ತಲೆ ಎಲ್ಲ ಸುಟ್ಟೋಗ್ತಾಯಿತ್ತು, ಸಖತ್ ಬೇವ್ರ್ತಾಯಿದ್ದೀನಿ ಬೇರೆ. ಅದರಲ್ಲಿ ಅವ್ರು ಬೇರೆ ಅದು. ಮತ್ತು ಇಲ್ಲೇನೋ ಪೀನಟ್ಸ್ ಅಂತ ನೋಡಿಬಿಟ್ರು, ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರು. ಅಯ್ಯೋ ನನಗಂತೂ ಹುಚ್ಚಿಡ್ತಾಯಿತ್ತು. ಬಟ್ ಏನೋ ಸರಿಯಾಗಿ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಈ ಸತಿ. ನಾವು ಇದಕ್ಕೆ ಹೋಗಿದ್ವಲ್ಲ, ಏನದು ತಿಂಡಿ ಪೋತರ ಹಬ್ಬ. ಸೊ ಅದಕ್ಕಿಂತ ವರ್ಸ್ಟಾಗಿತ್ತಿದ್ದು, ಅಂದರೆ ಅದು ಸೂಪರಾಗಿತ್ತು ಹೇಳಬೇಕಂತಂದರೆ. ಬಿಕಾಸ್ ನಾವು ಜನ ಇಲ್ದಿರೋ ಟೈಮಲ್ಲಿ ಹೋಗಿದ್ವಿ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಜನ ಇದ್ದೇ ಇರ್ತಾರೆ ಆಬ್ವಿಯಸ್ಲಿ.
ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಬಂದಿರೋದಕ್ಕಾದರೂ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇದಕ್ಕೆ ಟಿಕೆಟ್ ಏನಿರಲಿಲ್ಲ ಸದ್ಯಕ್ಕೆ, ಎಂಟ್ರಿ ಟಿಕೆಟ್ ಇರಲಿಲ್ಲ. ಇಲ್ಲ ಅಂತಂದಿದ್ದರೆ ನಾವು ಹೋಗಿನೂ ವೇಸ್ಟ್ ಆಗ್ತಾಯಿತ್ತು. ಹೆಂಗೆ ಅಂತಂದರೆ ಈ ಜನ ಅವರೆಕಾಯಿ ಸಿಗುತ್ತಲ್ವ, ಅವರೆಕಾಯಿನೂ ತೊಗೊಂಡು ಬರ್ತಾರೆ ಮನೆಗೆ. ಅದನ್ನು ನೆನೆಸಿಟ್ಟು ಇದ್ಕಿದ ಬೇಳೆ ಸಾರು ಮಾಡ್ಕೊಳ್ಳೋಕ್ಕೂ ಬರಲ್ವ ಇವರಿಗೆ. ಅನ್ನ ಮತ್ತು ಇದ್ಕಿದ ಬೇಳೆ ಸಾರನ್ನ ಇಲ್ಲಿ ಬಂದು ದುಡ್ಡು ಕೊಟ್ಟು ತೊಗೊಂಡು ತಿಂತಾಯಿದ್ದಾರೆ. ನನಗೆ ಅದೇ ನಗು ಬರ್ತಾಯಿದ್ದಿದ್ದು ಹೇಳ್ಬೇಕಂತಂದರೆ. ಇವಾಗ ಬೇರೆ ಗೋಬಿ ಅಥವಾ ಏನದು ಜಿಲೇಬಿ ಮಾಡ್ತಿದ್ರು, ಅದೆಲ್ಲ ಓಕೆ, ಅದೆಲ್ಲ ನಾವು ಮನೇಲಿ ಮಾಡೋದಕ್ಕಾಗಲ್ಲ, ನಮಗೆ ಗೊತ್ತಾಗಲ್ಲ, ಇಲ್ಲಿ ಬಂದು ತಿನ್ನೋದು ಓಕೆ. ಅದು ಬಿಟ್ಟು ಅನ್ನ ಸಾಂಬಾರು, ಅನ್ನ ಇದ್ಕಿದ ಬೇಳೆ ಸಾರನ್ನು ಕೂಡ ಇಲ್ಲೇ ಬಂದು ದುಡ್ಡು ಕೊಟ್ಟು ತಿಂತಿದ್ದಾರಲ್ಲ, ಅದು ನನಗೆ ನಗು ಅಂದರೆ ನಗು ಬಂದುಬಿಡ್ತು. ಇನ್ನೇನು ಮಾಡೋದು, ಇಂಥ ಜನಗಳೆಲ್ಲ ಇರೋದಕ್ಕೇ ಇಂಥ ಮೇಳಗಳು ಇಡೋದು. ಅದರಲ್ಲೂ ಏನಂದರೆ ಇವಾಗ ಅವರೆಕಾಯಿ ಸೀಸನ್ನೇ ಇದು ಹೇಳ್ಬೇಕಂತಂದರೆ. ಎಲ್ಲ ಕಡೆ ಅವರೆಕಾಯಿ ಸಿಗುತ್ತೆ, ನಿಮ್ಗೆ ಎಷ್ಟು ಬೇಕೋ ಮಾಡ್ಕೊಂಡು ತಿನ್ಬೋದು. ಇಲ್ಲಿ 40 ರೂಪಾಯಿ 60 ರೂಪಾಯಿ ಪ್ಲೇಟ್ ಅಂತಂದರೆ 1 kg ಅವರೆಕಾಳು ಬರುತ್ತೆ. ಆ್ಯಂಡ್ ಫ್ಯಾಮಿಲಿ ಪೂರ್ತಿ ಅವರೆಕಾಳನ್ನ ತಿನ್ಬೋದು. ಬಟ್ ಇಲ್ಲಿ ಬಂದು ಒಂದು ಪ್ಲೇಟ್ಗೆ 40-60 ರೂಪೀಸ್ ಕೊಡ್ತಾರೆ. ಐ ಡೋಂಟ್ ನೋ ಇವ್ರಿಗೆಲ್ಲ ತಲೆ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಏನೋ ಒಂದು ಸತಿ ಏನದು ಅವರೆಕಾಳು ಅಥವಾ ಅವರೆಬೇಳೆನಲ್ಲಿ ಬೇರೆ ಬೇರೆ ಡಿಶಸ್ ಮಾಡ್ತಾರೆ ಅಂತಂದರೆ ದಟ್ ಈಸ್ ಫೈನ್, ತಿನ್ಬೋದು. ಅಂದ್ಬಿಟ್ಟು ಇದ್ಕಿದ ಬೇಳೆ ಸಾರನ್ನ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾಗಿತ್ತ ತಿನ್ನೋಕ್ಕೆ ಅಂತ ನಾನು ಮಮ್ಮಿ ಮಾತಾಡ್ಕೊತಿದ್ವಿ. ಓಕೆ, ಅದು ಅವ್ರವ್ರ ಚಾಯ್ಸ್, ಅವ್ರವ್ರಿಗೆ ಬಿಟ್ಟಿದ್ದು. ಒಬ್ಬೊಬ್ರು ಮಾಡೋಕ್ಕೆ ಬರಲ್ಲ, ಒಬ್ಬೊಬ್ಬರಿಗೆ ಮಾಡೋ ಪೇಷನ್ಸ್ ಇರಲ್ಲ, ಒಬ್ಬರು ಟೈಮ್ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಥರದ ಜನನೂ ಇರ್ತಾರೆ. ನಮ್ಮ ಮನೇಲಿ ಎಲ್ಲರೂ ಬೈಕೊತಾ ಇದ್ರು, ಯಾಕೆ ಇಲ್ಲಿಗೆ ಬಂದಿದ್ದು. ಅದರಲ್ಲೂ ನಮ್ಮ ಅಜ್ಜಿ ಅಂತೂ ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು, ಅದರ ದೇವಸ್ಥಾನಕ್ಕೆ ಹೋಗಿದ್ರು ಆಗಿರ್ತಿತ್ತು, ಹಾಗೆ ಹಿಂಗೆ ಅಂತಲೇ ಅಂತಿದ್ರು. ಸರಿ, ಇನ್ನೇನು ಮಾಡೋದು, ಬಂದಿದ್ದಕ್ಕೆ ಎಲ್ಲ ನೋಡಿಕೊಂಡು ಏನೇನಿದೆ ಏನೇನಿಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಇದು ಬಿಡಿ, ನಾವಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕಲ್ಲ, ಎಷ್ಟು ಗೊತ್ತಾ, ಆಲ್ಮೋಸ್ಟ್ ಒಂದು 150 ಮೆಂಬರ್ಸ್ ನಿಂತಿದ್ರು ಆ ಕ್ಯೂನಲ್ಲಿ. ಯಪ್ಪ, ಈ ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಟೋಕನ್ ತೊಗೊಂಡು ಇಲ್ಲಿ ಬಂದು ಆ ಟೋಕನ್ನ ಕೊಟ್ಟು ಬಿಸಿ ಬಿಸಿ ತಿನ್ನೋ ಅಷ್ಟೊತ್ತಿಗೆ ನಾವೇ ಸೀದೋಗಿರ್ತೀವಿ. ಯಪ್ಪ, ನಮಗಂತೂ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಆಮೇಲೆ ಇಲ್ಲಿ ಗೋಲಾಗೆ ಅಂತ ಬಂದ್ವಿ, ನೋಡಿದ್ರೆ ಅಲ್ಲೂ ರಶ್ಶು. ಅಟ್ಲೀಸ್ಟ್ ಕಸ್ಟಮರ್ ಬಂದಿದ್ರಲ್ಲ, ಏನು ಬೇಕು ಏನು ಬೇಡ ಅಂತ ಕೇಳಬೇಕಲ್ವ, ಅದು ಇಲ್ಲ. ಏನೋ ಇವ್ರು ಬಿಟ್ಟಿಯಾಗಿ ಮಾಡಿಕೊಡ್ತಿದ್ದಾರೆ, ನಾವು ಹೋಗಿ ಬಿಟ್ಟಿಯಾಗಿ ನಿಂತ್ಕೊಂಡು ತಿಂತಾಯಿದ್ದೀವಿ, ಕುಡಿತಾಯಿದ್ದೀವಿ ಅನ್ನೋ ಥರ ಆ್ಯಟಿಟ್ಯೂಡು. ಅದಕ್ಕೆ ನಾವು ಬಂದುಬಿಟ್ವಿ. ಅದಾದಮೇಲೆ ಮುಂದೆ ಹೋದರೆ ಏನಪ್ಪ ಇದು ಆಮ್ರಸ್, ಮ್ಯಾಂಗೋ ರಸ ಇರುತ್ತಲ್ವ, ಮ್ಯಾಂಗೋದು ಪಲ್ಪ್ಗೆ ಶುಗರ್ ಹಾಕಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಜಾಗ್ರಿ ಹಾಕಿದ್ದಾರೆ, ಆಯಿತಾ. ಅದನ್ನು ತೊಗೊಳ್ಬೇಕು, ಅದನ್ನಾದರೂ ಕುಡಿಯೋಣ. ಇಲ್ಲಿ ಬಂದು ಏನು ತಿಂದಿರೋ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಾ. ನೋಡಿದ್ರೆ ಒಂದು ಚೂರೂ ಚೆನ್ನಾಗಿಲ್ಲ. ಎಲ್ಲರೂ ಅದನ್ನು ಬಾಯಿ ಚಪ್ಪರಿಸ್ಕೊಂಡು ಕುಡಿತಾ ಇದ್ದಾರೆ. ಮೋಸ್ಟ್ಲಿ ಅಷ್ಟು ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ನನಗೆ ಮ್ಯಾಂಗೋ ಫೇವ್ರೆಟು, ಸೊ ನನಗೆ ಬೇಕೇ ಬೇಕು ಅಂತ ಅನ್ನಿಸ್ತು. ಪಲ್ಪ್ ಅಂದಿದ ತಕ್ಷಣ ನನ್ನ ಕಿವಿ ನೆಟ್ಟಗಾಗ್ಬಿಡುತ್ತೆ. ಸೊ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. 20 ರೂಪೀಸ್ ಒಂದು ಗ್ಲಾಸು. ಒಂದು ಚೂರೂ ಚೆನ್ನಾಗಿರಲಿಲ್ಲ. ಅಟ್ಲೀಸ್ಟ್ ಸಕ್ಕರೆ ಹಾಕಿರೋದಾದರೂ ಪರವಾಗಿಲ್ಲ, ಅದೂ ಚೆನ್ನಾಗಿರಲಿಲ್ಲ. ಏನೋ ಹಳ್ಸೋಗಿರೋ ಮಾವಿನ ಹಣ್ಣು ಹಾಕ್ದಂಗಿತ್ತು. ಒಂಥರ ಬಾಯೇ ಕೆಟ್ಟೋಯ್ತು. ಯಾವಾಗ ನಾವು ಈಚೆ ಬಂದ್ಬಿಡ್ತೀವೋ ಅನ್ನೋಷ್ಟು ನನಗೆ ಸಿಟ್ಟು ಬಂದಿತ್ತು. ನಮ್ಮ ಮಮ್ಮಿ ಡ್ಯಾಡಿ ಅಂತೂ ಅಲ್ಲಿ ಏನು ಗೊತ್ತಾ, ಒಳಗಡೆ ಎಂಟ್ರಾಗೋದಕ್ಕೂ ಸಖತ್ ರಶ್ಶು, ಹೊರ್ಗಡೆ ಹೋಗೋದಕ್ಕೂ ಸಖತ್ ರಶ್ಶು. ಆ್ಯಂಡ್ ಏನು ಮಾಡಿದ್ದಾರೆ ಅಂತಂದರೆ, ಒಂದೇ ಎಂಟ್ರೆನ್ಸು ಒಂದೇ ಎಕ್ಸಿಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಂಟ್ರೆನ್ಸು ಅಲ್ಲೇ, ಎಕ್ಸಿಟು ಅಲ್ಲೇ. ಸೊ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯಿತು. ಏನೋ ಜನ ಹಂಗೆ ಮಾಡ್ಕೊಂಡಿದ್ದಾರೋ ಅಥವಾ ಇವ್ರು ಹಂಗೆ ಮಾಡಿದಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ನೊಂದು ಕಡೆನೂ ಎಂಟ್ರೆನ್ಸ್ ಇದೆ, ಬಟ್ ಅದನ್ನು ಯಾರೂ ಎಕ್ಸಿಟಾಗಿ ತೊಗೊತಾ ಇಲ್ಲ ಅಥವಾ ಎಂಟ್ರೆನ್ಸಾಗಿ ತೊಗೊತಾ ಇಲ್ಲ. ಎಲ್ಲ ಒಂದೇ ಕಡೆನೇ ಎಂಟ್ರೆನ್ಸ್ ಎಕ್ಸಿಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಗೈಡ್ ಮಾಡೋರು ಅಥವಾ ಅದನ್ನು ಕ್ಯೂನ ಮೇಂಟೈನ್ ಮಾಡೋರು ಯಾರೂ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನಾವು ಬಂದಿದ್ದ ಕಡೆ ಎಲ್ಲ ಕಂಫರ್ಟ್ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇಲ್ಲಿ ಅಪ್ಪ ಕೊಡ್ತಿರೋ ಸ್ಟೈಲ್ ನೋಡಿದ್ರೆ ಒಂಚೂರು ಚೆನ್ನಾಗಿರಲಿಲ್ಲ. ನಮ್ಮ ಅಜ್ಜಿ, ಮಮ್ಮಿ, ಡ್ಯಾಡಿ ಜಾಗ್ರಿ ತೊಗೊಂಡ್ರು. ಯಪ್ಪ, ನನಗಂತೂ ಬಾಯಿ ಇಡೋಕ್ಕಾಗಲಿಲ್ಲ. ಶುಗರ್ದಾದರೂ ಓಕೆ, ಒಂದೇ ಗುಡ್ಕೋಗಿ ಎತ್ಬಿಟ್ಟೆ, ನಾನು ಕೂತ್ಕೊಂಡೆ.
ಸೊ ಅಂತೂ ಇಂತೂ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಬಸವನಗುಡಿ ಹತ್ರ ಇದ್ದಲ್ವ ಇರೋದು ಗಾಂಧಿ ಬಜಾರ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೋಟಿಗರ್ ಊಟಕ್ಕೆ ಹೋಗೋಣ, ಇಲ್ಲ ಅಂತಂದರೆ ಕೊಲ್ಲಾಪುರೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ರೀಚ್ ಆದ್ವಿ. ಸೊ ಇಲ್ಲಿ ಬರ್ತಿದ್ದಂಗೆ ಇದು ಹೆಂಗೂ ಸಂಕ್ರಾಂತಿ ಬರ್ತಿದೆ ಅಲ್ವಾ. ಸೊ ಬೆಲ್ಲ ತೊಗೊಳ್ಳೋಣ, ಕಟ್ ಮಾಡಿಟ್ಟಿರೋದು ಮನೆಯಲ್ಲಿ ತೊಗೊಳೋದಕ್ಕೆ, ಅಂದರೆ ಮನೆಯಲ್ಲಿ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 1/2 kg ಕಟ್ ಮಾಡಿರೋ ಬೆಲ್ಲ ತೊಗೊಂಡೆ ಅಷ್ಟೇ. ಆಮೇಲೆ ಪೆಪ್ಪರ್ಮೆಂಟ್ ಬರುತ್ತಲ್ವ ಕಲರ್ದು, ಅದು ತೊಗೊಂಡೆ. ಎಲ್ಲನೂ ಇಟ್ಟಿದ್ರು, ಬಟ್ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ, ಮನೇಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಕೊಲ್ಲಾಪುರೀಸಿಗೆ ಬಂದ್ವಿ. ಬರ್ತಿದ್ದಂಗೆ ನಮ್ಮ ಅಕ್ಕಂದು ಅಂಗಡಿ ಇದೆ ಅಂದರೆ ಮುಂದೆಗಡೆನೆ. ಹಾಯ್ ಮಾಡಿ, ಹಣ್ಣಂಗಡಿ ಇಟ್ಟವ್ರೆ ಸಾವುಕಾರರು. ಸ್ಪೆಷಲ್ ಇವ್ರು ನೋಡು, ಹೇಗಿದೆ ಟೇಸ್ಟ್ ಕೇಳು. ನಾವು ಬಂದಿದ್ದೀವಿ, ಒಂದು ಪೀಸ್ ತಗೊಳ್ಳಿ ಅಂದಿಲ್ಲ, ಅವರೇ ಹೇಳ್ಕೊತಾವ್ರೆ. ಕೊಲ್ಲಾಪುರೀಸ್ ತುಂಬಾ ರಶ್ ಇತ್ತು ಸಂಡೇ ಆಗಿರೋದ್ರಿಂದ. ಅದಕ್ಕೆ ನಾವು ಪ್ರಶಾಂತ್ ಹೋಟ್ಲಿಗೆ ಬಂದ್ವಿ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಬಿಟ್ಟು. ಮಮ್ಮಿ ಮತ್ತು ಅಜ್ಜಿ ವೆಜ್ ಹೋಟೆಲ್ಗೆ ಹೋಗಿದ್ದಾರೆ. ನಾನು ವಿನತಾ, ಬೀರೇಶ್, ಡ್ಯಾಡಿ ಎಲ್ಲ ನಾನ್ ವೆಜ್ ಹೋಟೆಲ್ಗೆ ಬಂದ್ವಿ. ಏನು ತಿನ್ನಕ್ಕೆ ಬಂದಿದ್ದೀರಾ? ಚಿಕನ್ ಬಿರಿಯಾನಿ. ಅವರೇ ಬೇಳೆ ಮೇಳದಲ್ಲಿ ಏನು ತಿಂದ್ರಿ? ಏನು ಚೆನ್ನಾಗಿ ಅವರೇ ಕಾಳು ಮೇಳದಲ್ಲಿ ಅವರೆಕಾಳು ತಿಂದು ಹೆಂಡತಿ ಕೊಡ್ಸಿದ್ಲು ಅವರೆಕಾಳು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಊಟ. ಗಾಂಧಿ ಬಜಾರ್ ಕಡೆ ಯಾರಾದರೂ ಹೋದರೆ ಟ್ರೈ ಮಾಡಿ ಪ್ರಶಾಂತ್ ಹೋಟ್ಲಲ್ಲಿ, ಚೆನ್ನಾಗಿದೆ. ಬಟ್ ಸ್ವಲ್ಪ ಹಳೆ ಬಿಲ್ಡಿಂಗು, ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಬಿಲ್ ಬಂದು 1066 ರುಪೀಸ್ ಆಗಿತ್ತು. ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ಪರವಾಗಿಲ್ಲ. ಅದಾದಮೇಲೆ ನಾವು ಮತ್ತೆ ರೋಟಿಗರ್ ಹತ್ರ ಬಂದ್ವಿ. ಬಿಕಾಸ್ ಅಜ್ಜಿ ಮಮ್ಮಿ ಅಲ್ಲೇ ವೆಯ್ಟ್ ಮಾಡ್ತಿದ್ರಲ್ಲ, ಅವರು ದೋಸೆ ಏನೋ ತಿಂದ್ರಂತೆ. ಅಲ್ಲೂ ತುಂಬ ರಶ್ ಇತ್ತು, ಎಲ್ಲರೂ ಈಚೆ ನಿಂತ್ಕೊಂಡು ತಿಂತಾಯಿದ್ರು. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಆಮೇಲೆ ಮಮ್ಮಿ ಎತ್ಕೊಂಡು ಭರ್ಜರಿ ಊಟಕ್ಕೆ ಹೋಗೋಣ ಅಂತಂದರು. ಬಟ್ ನನಗೆ ಇಷ್ಟ ಇರಲಿಲ್ಲ ಭರ್ಜರಿ ಊಟಕ್ಕೆ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬಾ ರಶ್ ಇತ್ತು ಹೇಳ್ಬೇಕಂತಂದರೆ. ಅದಾದಮೇಲೆ ನಾವು ಏನೇ ಊಟ ತಿಂದ್ರೂ ಮ್ಯಾಂಡೇಟರಿಯಾಗಿ ಐಸ್ ಕ್ರೀಮ್ ಬೇಕೇ ಬೇಕಲ್ವಾ. ಸೊ ಐಸ್ ಕ್ರೀಮ್ ತೊಗೊಳಕ್ಕೆ ಅಂತ ಬಂದ್ವಿ. ನಾವು ಮುಂಚೆ ತೊಗೊಂಡಿದ್ವಲ್ಲ ಆ ಥರ ಐಸ್ ಕ್ರೀಮ್ ಬೌಲ್ಸಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಮ್ಮಿ ಡ್ಯಾಡಿ ಎಲ್ಲ ಬೇಡ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಕೋನ್ ತೊಗೊಂಡು ಹೋದ್ವಿ. ಹೆಂಗೂ ಅಲ್ಲೇ ಮುಂದೆನೇ ನಮ್ಮ ಅಕ್ಕಂದು ಅಂಗಡಿ ಇದೆ ಅಲ್ವಾ. ಸೊ ಅಲ್ಲೇ ಹೋಗಿ ಐಸ್ ಕ್ರೀಮು ತಿಂದ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಕ್ಕಂಗೂ ಐಸ್ ಕ್ರೀಮ್ ಕೊಟ್ವಿ. ಅವರು ಊಟಕ್ಕೆ ಬರಲಿಲ್ಲ ನಮ್ಮ ಜೊತೆಗೆ. ಸರಿ ಅಂದ್ಬಿಟ್ಟು ಐಸ್ ಕ್ರೀಮೇ ತೊಗೊಂಡೋಗಿ ಕೊಟ್ವಿ. ಇವ್ರು ನೋಡೇ ಬೇಜಾರಾಗ್ತದೆ. ಏನು ಏನು ತಿಂತೀಯಾ? ಹಿಂಗೂ ಮಾಡ್ತೀಯಾ? ಹಿಂಗೂ ಬೇಡ ಅಂತ ನೀವು ಮಾತಾಡ್ಲೇ ಮಾರ್ಗು. ಆರೋಗುತ್ತೆ ಕುಡ್ಕೊಳಕ. ಬೇಡ ಅವ್ರಿಗೆ ಕೊಟ್ಬಿಡು. ಅವಕ್ಕಂಗೆ ತುಂಬ ನಾಚಿಕೆ ಕ್ಯಾಮ್ರಾ ವಿಡಿಯೋ ಅಂತಂದರೆ. ಅದಕ್ಕೆ ಅವ್ರು ಮಾತಾಡ್ತಾನೆ ಇಲ್ಲ, ಇಲ್ಲಾಂದ್ರೆ ಎಷ್ಟು ಮಾತಾಡ್ತಾರೆ ಗೊತ್ತಾ. ಹೊಟ್ಟೆ ಎಲ್ಲ ಉಣ್ಣಾಗ್ಬಿಡುತ್ತೆ ನಕ್ಕಿ ನಕ್ಕಿ, ಎಷ್ಟು ಮಾತಾಡ್ತಾರೆ ಇವರಂತೂ. ಬಾಯ್ ಮಾಡಕ್ಕ ಇಷ್ಟೊಂದು ಇರಬಾರ್ದು. ನಿವೇದಿತಾ, ಶ್ವೇತಾ, ನಂದಿನೇಕ, ನವ್ಯಕ್ಕ ಎಲ್ಲ ನೋಡ್ತಾರೆ. ಬಾಯ್ ಮಾಡು. ಅವರು ಇಲ್ಲೇ ಹಣ್ಣಂಗಡಿ ಕೂಡ ಇಟ್ಕೊಂಡಿದ್ದಾರೆ. ಸೊ ಯಾರಾದರೂ ಗಾಂಧಿ ಬಜಾರ್ ಕಡೆ ಬಂದರೆ
ರೋಟಿಗರ್ ಆಪೋಸಿಟೇ ಇವ್ರದ್ದು ಅಂಗಡಿ ಎಲ್ಲ ಇದೆ. ಅಲ್ಲಿ ಬಂದು ಫ್ರೂಟ್ಸ್ನ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಬಾಯ್ 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 ಮಾಡು ಕೈ ಬಾಯ್ ಬಾಯ್ ಅವರು ಬಾಯ್. ಈಗ ಹೆಂಗೆ ಹೋಗ್ಬೇಕು ನೀವು? ಹೆಂಗೆ ಹೋಗ್ತೀರಾ? ನೈಸ್ ರೋಡ್ ಹಿಂಗೆ ಹೋಗಿ. ಇಲ್ಲೇ ಹಿಂಗೆ ಗೊತ್ತಲ್ಲಮ್ಮ, ರೈಟ್ ತಗೊಳ್ಳಿ. ಅಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ತೋರಿಸ್ತಾ ಇದೆ ಹಾಂ ಲೊಕೇಶನ್, ಹಿಂಗೆ ತೋರಿಸ್ತೀವಿ. ಅಲ್ಲ ಹಿಂಗೆ ಹೋದ್ರೆ ಸೀದಾ ನಿಮಗೆ ಇದು ಸಿಗುತ್ತಲ್ಲ, ಈ KR ರೋಡು, ಸೀದಾ ಹೊಟ್ಟೋಗಿ ಒಂದೇ ರೋಡ್ ಅದು. KR ಮಾರ್ಕೆಟ್ ರೋಡಾ? KR ರೋಡು, ನಮ್ಮ ಬನಶಂಕರಿ ರೋಡು. ಹಾಂ ಹಾಂ ಈಗ ಈ ಎಲ್ಚನಹಳ್ಳಿ ಮೇಲೆ ಹೋಗ್ತೀರಲ್ವಾ? ಇಲ್ಲ, ಹಾಂ ಇನ್ನೇ ನಾವು ಹಿಂಗೆ ಹೋಗ್ತೀವಿ ಶ್ರೀನಗರ್ ಮೇಲೆ, ಗಿರಿನಗರ್. ಶ್ರೀನಗರ್ ಶ್ರೀನಗರ್ ಅಂತೀವಿ, ಗಿರಿನಗರ್ ಮೇಲೆ ಹೋಗ್ತೀವಿ. ಗಿರಿನಗರ ಅಂದರೆ ಕೆಂಗೇರಿ ಹೋಗ್ತೀರಾ? ಹಾಂ, ಕೆಂಗೇರಿ ಅಲ್ಲ, ಹಂಗೆ PS ಕಾಲೇಜ್ ಬರುತ್ತಲ್ಲ, ಹಾಂ ಹೊಸಕೆರಳ್ಳಿ. ಹಂಗಿದ್ರೆ ಹಿಂಗೆ ಹೋಗಿ, ಹಿಂಗೆ ಯಾವ್ದು ಹತ್ರ ಅದನ್ನ ಹೇಳು. ಹಾಂ ಇದಾದ್ರೆ ಒಂದೇ ರೋಡು. ಸೊ ಎಲ್ಲರೂ ಹೊರಟ್ವಿ ಅವ್ರವ್ರ ಮನೆಗೆ. ಮಮ್ಮಿ ಡ್ಯಾಡಿ ವಿನುತಾ ಹಿಂಗೆ ಮನೆಗೆ ಹೋಗ್ತಾರೆ, ಅಜ್ಜಿ ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.